ನಮಸ್ಕಾರ. ನಾನು ಡಾಕ್ಟರ್ ಪ್ರಹ್ಲಾದರಾವ್, ಮೈಸೂರು. ಇಂದು ನಾನು ಗಿಲನ್ ಬ್ಯಾರೆ ಸಿಂಡ್ರೋಮ್ ಅಥವಾ GBS ಅಂತ ಹೇಳ್ತೀವಿ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಿದು ಗಿಲನ್ ಬ್ಯಾರೆ ಸಿಂಡ್ರೋಮ್? ಇದು ಒಂದು ನ್ಯೂರಾಲಜಿಕಲ್ ಡಿಸಾರ್ಡರ್, ಆಟೋಇಮ್ಯೂನ್ ಡಿಸಾರ್ಡರ್. ಯಾವುದೇ ಇನ್ಫೆಕ್ಷನ್, ವೈರಲ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಂದು ಕೆಲವೇ ದಿನಗಳಲ್ಲಿ ಶುರು ಆಗುತ್ತೆ. ಏನಿದ್ರ ಸಿಂಪ್ಟಮ್ಸ್ ಏನಿರುತ್ತೆ ನೋಡೋಣ. ಮೊದಲನೇದಾಗಿ ಪ್ರೋಗ್ರೆಸಿವ್ ವೀಕ್ನೆಸ್. ಇನ್ಫೆಕ್ಷನ್ ಆದ ಕೆಲವೇ ದಿನಗಳಲ್ಲಿ ಕ್ವಿಕ್ಕಾಗಿ ಶುರು ಆಗುತ್ತೆ. ಒಂದು 2 ವಾರಗಳ ನಂತರ ಭಾಳ ಉಲ್ಬಣಗೊಳ್ಳುತ್ತೆ. ಪ್ರಾರಂಭದಲ್ಲಿ 2 ಕಡೆ ಪಾದ, ಕಾಲುಗಳು ವೀಕ್ನೆಸ್ಸು ಶುರು ಆಗುತ್ತೆ. ಹಾಗೆ ಆ ವೀಕ್ನೆಸ್ ಮೇಲ್ಮೇಲೆ ಬರುತ್ತೆ. ಮೇಲ್ಮೇಲೆ ಬಂದು 2 ಕೈಗಳು, ಎದೆಗೂಡು, ಮುಖಕ್ಕೂ ಕೂಡ ಬರೋ ಸಾಧ್ಯತೆ ಇರುತ್ತೆ. ಇನ್ನು ಸೆನ್ಸರಿ ಸಿಂಪ್ಟಮ್ಸ್, ಚಿಚ್ಚೋದು, ಉರಿ, ನಮ್ನೆಸ್, ಇದು ಕೂಡ ಪಾದದಿಂದ ಹಾಗೆ ಮೇಲೆ ಬರ್ತಾ ಇರುತ್ತೆ. ಸಿವಿಯರ್ ಪೇನ್, ಕಾಲು, ಪಾದ, ಈವನ್ ಸೊಂಟ ಕೂಡ ಸಿಕ್ಕಾಪಟ್ಟೆ ನೋವಿರುತ್ತೆ. ಹಾಗೆ ಮೇಲ್ಮೇಲೆ ಬಂದಂಗೆ ನುಂಗೋದು ಕೂಡ ಕಷ್ಟ ಆಗುತ್ತೆ, ಊಟ ಮಾಡೋಕ್ಕೂ ಕಷ್ಟ ಆಗುತ್ತೆ, ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಫೇಶಿಯಲ್ ಡ್ರೂಪಿಂಗ್ ಅಥವಾ ಫೇಶಿಯಲ್ ಪ್ಯಾರಾಲಿಸಿಸ್ ಕೂಡ ಆಗುತ್ತೆ. ಇದಕ್ಕೆಲ್ಲ ಕಾರಣ ಏನು? ಸರಿಯಾದ ಕಾರಣ ಇನ್ನೂ ಗೊತ್ತಿಲ್ಲ. ಆದರೂ ಇದೊಂದು ಇಮ್ಯೂನ್ ರೆಸ್ಪಾನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವುದೇ ಥರ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು. ಉದಾಹರಣೆಗೆ ಅದು ಇನ್ಫ್ಲೂಯೆನ್ಸಾ ವೈರಸ್, ಎಪ್ಸ್ಟೈನ್ ಬಾರ್ ವೈರಸ್, ಸೈಟೋಮೆಗಲೋ ವೈರಸ್, ಝೀಕಾ ವೈರಸ್, ಇನ್ನೂ ಅನೇಕ ವೈರಸ್ ಯಾವುದೇ ಆಗಿರ್ಬೋದು. ಅಥವಾ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಇನ್ಫೆಕ್ಷನ್, ಗ್ಯಾಸ್ಟ್ರೋ ಎಂಟರೈಟಿಸ್ ಅಂತೀವಿ, ಫುಡ್ ಪಾಯ್ಸನಿಂಗ್. ಇಲ್ಲಿ ಕ್ಯಾಂಪೆಲೋಬ್ಯಾಕ್ಟರ್ ಜೆಜುನೈ ಅಂತ ಆ ಬ್ಯಾಕ್ಟೀರಿಯಾನು ಕೂಡ ಆಗೋ ಸಾಧ್ಯತೆ ಇರುತ್ತೆ. ಈ ರೋಗನ ಕಂಡುಹಿಡಿಯೋದು ಹೇಗೆ? ಫಿಸಿಕಲ್ ಎಕ್ಸಾಮಿನೇಷನ್, ಅಂದರೆ ವೀಕ್ನೆಸ್ ಶುರುವಾಗಿರುತ್ತೆ. ಈ ಚಿಹ್ನೆಗಳು ಇಂದನೇ ಅಂದಾಜು ಮಾಡ್ಬೋದು. ಎಲೆಕ್ಟ್ರೋಮಯೋಗ್ರಫಿ, ಮಸಲ್ಸ್ ಎಷ್ಟು ಸ್ಟ್ರೆಂಗ್ತ್ ಇದೆ. ನರ್ವ್ ಕಂಡಕ್ಷನ್ ಸ್ಟಡೀಸ್, ಅಂದರೆ ನರಗಳು ಎಷ್ಟು ವೀಕ್ ಆಗಿದೆ ಎಲ್ಲ ಗೊತ್ತಾಗುತ್ತೆ. CSF ಅನಾಲಿಸಿಸ್, ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅನಾಲಿಸಿಸ್, ಅಂದರೆ ನಾವು ಬೆನ್ನಿಂದ ನೀರು ತೆಗೆಯೋದು ಅಂತ ಹೇಳ್ತೀವಲ್ಲ, ಅದಕ್ಕೆ ಲಂಬಾರ್ ಪಂಕ್ಚರ್ ಅಂತ ಹೇಳ್ತೀವಿ. ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಎಲಿವೇಟೆಡ್ ಪ್ರೋಟೀನ್ ಲೆವೆಲ್ಸ್. ಇನ್ನು ಟ್ರೀಟ್ಮೆಂಟ್ ವಿಷಯಕ್ಕೆ ಬಂದರೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಭಾಳ ಮುಖ್ಯ. ರೆಸ್ಪಿರೇಟರಿ ಮಾನಿಟರಿಂಗ್, BP, ಹಾರ್ಟ್ ರೇಟ್ ಇದೆಲ್ಲ ಮಾನಿಟರ್ ಮಾಡ್ತಾ ಇರಬೇಕು. ಭಾಳ ಮುಖ್ಯವಾಗಿ ಇಮ್ಯುನೋಥೆರಪಿ ಕೊಡ್ತೀವಿ, ಇಂಟ್ರಾವೀನಸ್ ಇಮ್ಯುನೋಗ್ಲಾಬ್ಲಿನ್ ಅಂತ. ಇದು ಕೂಡ ಭಾಳ ಹೆಲ್ಪ್ ಆಗುತ್ತೆ. ಅದಲ್ಲದೇ ಪ್ಲಾಸ್ಮಾ ಥೆರಪಿ ಅಥವಾ ಪ್ಲಾಸ್ಮಾ ಫ್ಯಾರೆಸಿಸ್ ಅಂತ ಹೇಳ್ತೀವಿ. ಇಲ್ಲಿ ಆ್ಯಂಟಿಬಾಡೀಸನ್ನು ಫಿಲ್ಟರ್ ಮಾಡಿ ಅಥವಾ ನ್ಯೂಟ್ರಲೈಸ್ ಮಾಡ್ತೀವಿ. ಹಾಗಾಗಿ ನರ್ವ್ ಡ್ಯಾಮೇಜು ಆದಷ್ಟು ಕಮ್ಮಿ ಆಗುತ್ತೆ. ಇದೆಲ್ಲ ಬೇಗ ಶುರು ಮಾಡಿದ್ರೆ ಒಳ್ಳೆಯದು. ಸೊ ಅರ್ಲಿ ಟ್ರೀಟ್ಮೆಂಟ್ ಅಲ್ಲಿ ರಿಕವರಿ ಫಾಸ್ಟಾಗಿರುತ್ತೆ ಮತ್ತು ಸಿವಿಯಾರಿಟಿ ಕೂಡ ಕಮ್ಮಿ ಇರುತ್ತೆ. ಮೋಸ್ಟ್ ಆಫ್ ದ ಪೀಪಲ್ ರಿಕವರ್ ಫುಲ್ಲಿ. ಒಂದು 10-15%ನವರಿಗೆ ರಿಕವರಿ ಸುಮಾರು ವಾರಗಳಾಗ್ಬೋದು, ತಿಂಗಳಾಗ್ಬೋದು, ವರ್ಷಗಳೇ ಆಗ್ಬೋದು. ಇಷ್ಟಾದರೂ ಕೂಡ ಸ್ವಲ್ಪ ಮಟ್ಟಿಗೆ ಅವರಿಗೆ ವೀಕ್ನೆಸ್ ಲೈಫ್ ಲಾಂಗ್ ಇದ್ದೇ ಇರುತ್ತೆ. ಹಾಗಾಗಿ ಜ್ವರ ಬಂದ ತಕ್ಷಣ ನಿಮ್ಮ ಕೈಕಾಲುಗಳು ನೋವು, ವೀಕ್ನೆಸ್ಸು, ಚಿಚ್ಚೋದು ಆ ಥರ ಇದ್ದರೆ ತಕ್ಷಣ ನಿಮ್ಮ ಮನೆ ಹತ್ತಿರುವ ಫಿಸಿಷಿಯನ್ ಅಥವಾ ನ್ಯೂರಾಲಜಿಸ್ಟ್ ಹತ್ರ ಅವ್ರ ಹತ್ರ ತೋರಿಸಿ ಪರಿಹಾರ ಮಾಡ್ಕೋಬೇಕು. ನಮಸ್ಕಾರ.